ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ, ನನ್ನ ಮದುವೆದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ನನ್ನ ಜರ್ನಿ ಅಂತ ಹೇಳ್ಕೊಡ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ನೋಡಿ. ಯಾರ್ಯಾರು ನನ್ನ ವೀಡಿಯೋನ ಮೊದಲನೇ ಸರಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋನ ಬೇರೆಯವ್ರಿಗೆ ರೀಚ್ ಆಗುತ್ತೆ, ಸೊ ಅದಕ್ಕೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾನು ತಿಳಿಸ್ಕೊಡ್ತಾ ಇದ್ದೀನಿ, 18 ವರ್ಷಕ್ಕಂತೂ ಮದುವೆ ಯಾವ ಹುಡುಗಿರು ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ 18 ವರ್ಷಕ್ಕೆ ನಮಗೇನು ಗೊತ್ತಾಗಲ್ಲ, ಮೆಚುರಿಟಿ ಇರಲ್ಲ, ಮತ್ತು ನಾವು ಯಾವ ಥರ ಸಂಸಾರ ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಅವ್ರ ಮನೆ ನಾವು ಹೆಂಗಿರ್ತೀವಿ ಅಂತಲೂ ಗೊತ್ತಾಗಲ್ಲ. ಸೊ ಹಂಗಾಗಿ 18 ವರ್ಷಕ್ಕೆ ಯಾರೂ ಮದುವೆ ಆಗಬೇಡಿ. ಮನೇಲಿ ಫೋರ್ಸ್ ಮಾಡಿದ್ರು ಆಗಕ್ಕೆ ಹೋಗ್ಬೇಡಿ. ನಿಮಗೂ ಒಂದು ಮೆಚುರಿಟಿ ಬರೋವರೆಗೂ, ಹೆಣ್ಮಕ್ಳಿಗೆ 22 ಮೇಲೇ ಮೆಚುರಿಟಿ ಬರೋದು. ಸೊ ಹಂಗಾಗಿ 22 ಆಗಬೇಕು, 22 ವರ್ಷ ಆಗೋವರೆಗೂ ನೀವು ಮದುವೆ ಆಗಕ್ಕೆ ಹೋಗಬೇಡಿ. ಹೆಂಗಿರಬೇಕು ಅಂತ ಗೊತ್ತಾಗಲ್ಲ ನಮಗೆ, ಸಂಸಾರ ಅಂದರೆ ಏನು ಅಂತಲೂ ನಮ್ಗೆ ಅವಾಗ ಗೊತ್ತಾಗಿರಲ್ಲ. ಮದುವೆ ಆಗಿಬಿಟ್ಟು ಏನೋ ಆರಾಮ್ ನಮ್ಮ ಲೈಫ್ ಸೆಟ್ಲ್ ಆಯಿತು ಅಂತ ಅರ್ಥ ಅಲ್ಲ. ನಾವು ಆ ಹುಡುಗ ಯಾವ ಥರ ಇರ್ತಾನೆ, ನಮ್ಮನ್ನು ಹೆಂಗೆ ನೋಡ್ಕೊತಾನೆ, ಹೆಂಗೆ ಸಾಕ್ತಾನೆ ಅನ್ನೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಎಕ್ಸಾಂಪಲ್ ನಾನೇ 18ಕ್ಕೆ ಬಿದ್ದ ತಕ್ಷಣ ನಮ್ಮ ಮನೇಲಿ ಮದುವೆ ಮಾಡಿಬಿಟ್ರು. ಹೇಳಿದರು ಅವರೂ ಆಗಬೇಡ ಅಂತಂದರು. ಅಂದರೆ ನನಗೆ ಅವಾಗ ಮೆಚುರಿಟಿ ಇರಲಿಲ್ಲ, ಆ ಮದುವೆ ಆಗಿಬಿಟ್ಟೆ. ನಮಗೆ ಮೆಚುರಿಟಿ ಇರಲ್ಲ, ಮತ್ತು ನಾವು ಯಾವ ಥರ ಇರಬೇಕು ಅಂತಲೂ ನಮ್ಗೆ ಗೊತ್ತಾಗಲ್ಲ. ಸೊ ಮದುವೆ ಏನೋ ಆಗಿಬಿಡ್ತೀವಿ, ಮದುವೆ ಆದ ತಕ್ಷಣ ನಮ್ಮ ಲೈಫ್ ಸೆಟ್ಲ್ ಆಯಿತು ಅಂತ ಅನ್ಕೊಂತೀವಿ. ಅದು ಮೈಂಡ್ ಪಾಯಿಂಟ್, ನಮ್ಮ ಲೈಫ್ ಸೆಟ್ಲ್ ಆಗಲ್ಲ. ಹುಡುಗ ಏನು ಮಾಡ್ತಾಯಿದ್ದಾನೆ, ಹುಡುಗ ಏನು ಕೆಲಸ, ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾರ ಇಲ್ವ, ನಾನು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತೀನೋ ಇಲ್ಲೋ ಅನ್ನೋದೊಂದು ಇಂಪಾರ್ಟೆಂಟ್ ಇರುತ್ತೆ. ನಿಜವಾಗೂ ನಾನು ಹೇಳ್ತಾ ಇದ್ದೀನಿ, ನಾನು ಬೆಂಗಳೂರಿಗೆ ಇರ್ತೀವಿ ಅಂತ ಅಂದ್ಕೊಂಡೆ ನಾನು ಮದುವೆ ಆಗಿದ್ದು. ಇಲ್ಲಾಂದರೆ ನಾನು ನಿಜವಾಗೂ ನಾನು ಆಗ್ತಿರ್ಲಿಲ್ಲ. ಬೆಂಗಳೂರಿಗಿಂತ ಹಳ್ಳಿಲೂ ಸುಖವಾಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕಂದರೆ ಇಬ್ಬರು ಗಂಡ್ಮಕ್ಳಿದ್ರೆ ತುಂಬ ತೊಂದರೆ ಆಗುತ್ತೆ ಹಳ್ಳಿಲಿರೋಕ್ಕೆ. ಯಾರಾದರೂ ಒಬ್ಬರು ಬೆಂಗಳೂರಿಗೆ ಹೋಗ್ಲೇಬೇಕು, ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ಸ್ ಬರುತ್ತೆ ಅಷ್ಟೇ. ಫಸ್ಟಿಗೆ ಹೆಸರಿಕ್ಬಾರ್ದು, ಅವ್ರಿಗೆ ನಿನ್ನ ಕೊಡೋದು ಹಂಗೆ ಹೆಸರಿಕ್ಕಿದ್ರೆ ಯಾವೂ ಆಗಲ್ಲ, ಒಂದೊಂದು ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಅಂತ ಮಂಜುನ್ಗೆನೇ ಮಾಡೋದು ಹುಡುಗನ ಅಂತ ಹಂಗೆ. ಸೊ ಹಂಗಾಗಿ ನಾವಮ್ಮ ಅವ್ರ ಅಪ್ಪ ಅಮ್ಮ ಇಟ್ಕೊಂಡು ತವ್ರ ಮನೆ ಒಂದು ಕನ ಸಿಗಾಕೊಳ್ಳಿ ಬಿಡು, ಅವ್ಳು ಕೊಟ್ಬಿಟ್ಟು ಮದುವೆ ಮಾಡಿ ಹಂಗೆ ಹಿಂಗೆ ಅಂತ ಅಂದರು. ಒಂದು ಸತಿ ಬೆಂಗಳೂರಿಗೆ ಬಂದಿದ್ರು ಕೆಲಸಕ್ಕೆ ಅಂತ, ಅವಾಗೇ ನನಗೆ ಪರಿಚಯ ಆಗಿದ್ದು ಅವರು. ಮನೇಲೆಲ್ಲ ನಮ್ಮ ತಾತ ಅವರೆಲ್ಲ ಹೇಳ್ತಿದ್ರು, ಅವನಿಗೆ ನಿನ್ನ ಕೊಟ್ಟು ಮಾಡೋದು ಮದುವೆನ ಹಂಗೆ ಹಿಂಗೆ ಅಂತಿದ್ರು. ನಾನು ಇಲ್ಲ ಹಂಗೆ ಹಿಂಗೆ ಅಂತ ಮುಂಚೆಲೆಲ್ಲ ಹೇಳ್ತಿದ್ದೆ. ಸರಿ ಬಿಡು ಅಂತಂದು ನಮ್ಮ ಮಾಮ ಅನ್ಕೊಂಡು ನಾನು ಮದುವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ಬಂದು ಡೈರೆಕ್ಟಾಗಿ ಕೇಳಿದರು. ನನಗೂ ಬಿಡು ಹೋಗ್ಲಿ ಮಾಮನೇ ತಾನೇ ಹಂಗೆ ಹಿಂಗೆ ಅಂತ ನನಗೂ ಇಷ್ಟ ಆಯಿತು. ಸರಿ ಅಂತ ಅಂದ್ಬಿಟ್ಟು ಹಿಂಗೇ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ವಿ. ಇದೇ ಥರನೇ ಏನೋ ಒಂದು ವಿಷಯಕ್ಕೆ ಮನೇಲಿ ಪ್ರಾಬ್ಲಮ್ ಆಯಿತು. ನಮ್ಮ ಮನೇಲಿ ಎಲ್ಲರೂ ಇದ್ದಂಗೆ ಏನೋ ಬ್ಯಾಡ್ ಕಮೆಂಟ್ ಆಗಿ ಬೈದ್ಬಿಟ್ರು. ಅದು ಎಲ್ರಿಗೂ ಕೇಳಿಸ್ತು. ಅವ್ರೇನು ನಮ್ಮ ಮಾಮ ಇಟ್ಕೊಂಡು ಕೇಳಿಸಿಲ್ಲ ಯಾರಿಗೂ ಅಂತ ಅಂದ್ಕೊಬಿಟ್ಟಿದ್ದಾರೆ. ಇಲ್ಲ ಎಲ್ಲರಿಗೂ ಕೇಳಿಸ್ತು. ಸೊ ಹಂಗಾಗಿ ನಮ್ಮ ಮನೇಲಿ ನಮ್ಮ ಮಾಮ ಎಲ್ಲ ಹೋದಾದ್ಮೇಲೆ, ಬೇಡ ಅಮ್ಮ ಅವನು ಸರಿ ಇಲ್ಲ, ಇವಾಗಲೇ ಈ ಥರ ಎಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈತಾರೆ, ಬೇಡ ಸುಮ್ಮನೆ ಯಾಕೆ ನಮ್ಮ ಮಾತು ಕೇಳು, ಇವನ್ಕಿಂತ ಇನ್ನೂ ಚೆನ್ನಾಗಿರೋರೇ ಬರ್ತಾರೆ ಬೇಕಾದ್ರೆ, ಇವಾಗ ಅಷ್ಟಕ್ಕೂ ಏನು ಬೇಡ, ಅಕ್ಕಂದು ಆಗಲಿ ಮದುವೆ ಆಮೇಲೆ ಬೇಕಾದ್ರೆ ಮಾಡ್ಕೊಂಬಂತೆ ಹಂಗೆ ಹಿಂಗೆ ಅಂತಂದರು. ಸರಿ ಬಿಡು ಅಂತ ನಾನು ಸುಮ್ಮನೆ ಆದೆ. ಅವರೆಲ್ಲ ಯಾಕೆ ಕೇಳ್ತಾ ಇದ್ದಾರೆ ನನಗೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆ ಸಿಚುವೇಶನ್ ನನಗೆ ನಿಜವಾಗ್ಲೂ ನಂಗೆ ಅರ್ಥ ಆಗಲಿಲ್ಲ. ಇವಾಗ ನನಗೆ ಅರ್ಥ ಆಗ್ತಿತ್ತು ಅವ್ರು ಏನು ಕೇಳಿದ್ರು ಅವಾಗ ಅಂತ. ನಾನು ಇಟ್ಕೊಂಡು ಇಲ್ಲ ಕಣಮ್ಮ ಜೊತೆಗಿದ್ದೆ ಚೆನ್ನಾಗಿರ್ತೀವಿ ಹೇಳು, ಸುಮ್ಮನೆ ಎಲ್ಲೋ ಬೈ ಮಿಸ್ಟೇಕ್ ಆಗಿ ಆ ಥರ ಅಂದಿರ್ತಾರೆ, ಎಲ್ಲೂ ಇಲ್ಲ ಬಿಡಮ್ಮ ಚೆನ್ನಾಗಿರ್ತೀವಿ ಅಂತ ನಾನೇ ಅವ್ರಿಗೇನೋ ಹೇಳಿ ಸುಮ್ಮನೆ ಆದೆ. ಸರಿ ಬಿಡು ಅಂತ ಅವ್ರು ನಿನ್ನಿಷ್ಟ ಅಮ್ಮ ಏನಾರ ಮಾಡ್ಕೊ ಅಂತ ಸುಮ್ಮನೆ ಆದರು. ಬರ್ತ್ಡೇಗೆಲ್ಲ ಚೆನ್ನಾಗಿ ಗಿಫ್ಟ್ಸ್ ಕೊಡ್ಸೋದು ಹಂಗೆ ಹಿಂಗೆ, ಮತ್ತು ಫ್ರೆಂಡ್ಸ್ಗೆಲ್ಲರಿಗೂ ಪಾರ್ಟಿ ಕೊಡಿಸೋದು ಎಲ್ಲ ಚೆನ್ನಾಗಿಯೇ ನೋಡಿಕೊಂಡ್ರು ಮುಂಚೆಲೇ, ಮದುವೆ ಹಾಕಿತ್ತ ಮುಂಚೆಲೇ. ಮುಂದಕ್ಕೂ ನಾನು ಹಿಂಗೆ ಚೆನ್ನಾಗಿರ್ತೀವಿ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡೆ. ಯಾರಿಗೆ ಗೊತ್ತಿರುತ್ತೆ ಇದೆಲ್ಲ ನಾಟಕ, ಮದುವೆ ಹಾಕಿತ್ತ ಮುಂಚೆ ಈ ಥರ ನಾಟಕ ಆಡ್ತಾರೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ. ನಾನು ನಿಜವಾಗ್ಲೂ ನಂಬಿಟ್ಟಿದ್ದೆ, ಇದೇ ಥರ ನೋಡ್ಕೊತಾರೆ ಚೆನ್ನಾಗಿರ್ಬೋದು ಅಂತಲೇ ಅಂದ್ಕೊಂಡಿದ್ದು ನಾನು. ದೊಡ್ಡವರೆಲ್ಲ ಸೇರಿ ನಮ್ಮ ಮನೆಗೆ ಮಾತುಕತೆ ಆಡೋಕ್ಕೆ ಅಂತ ಬಂದರು. ನಮ್ಮಮ್ಮ ಅವರು ಅಣ್ಣನ ಮಗ ಇದ್ದಾನೆ, ನಮ್ಮ ಅಕ್ಕನ ಕೇಳಬೇಕು ಅಂತ ಬಂದಿದ್ದರು, ಹಂಗೇ ಆಗ್ತಾರ ಇಲ್ಲ ಅಂತ. ಅದಕ್ಕೆ ಅವಳು ಇಲ್ಲ ನಾನು ಆಗಲ್ಲ, ನಾನು ಓದೋದಾಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ಅಂದ್ಲು. ಎಷ್ಟು ಫೋರ್ಸ್ ಮಾಡಿದ್ರು ಅವಳು ಒಪ್ಕೊಂಬ್ಲಿಲ್ಲ. ಸರಿ ಆಯಿತು ಅಂತ ಸುಮ್ಮನೆ ಆದರು. ನಮ್ಮ ಮದುವೆ ವಿಷಯ ಅಲ್ವಾ ಅವ್ರು ಮಾತಾಡಕ್ಕೆ ಬಂದಿದ್ದು. ಸೊ ಅದಕ್ಕೆ ಹಂಗೆ ಸರಿ ಬಿಡಮ್ಮ ನೀ ಹೆಂಗಾರ ಮಾಡ್ಕೊಂತ ಸುಮ್ಮನೆ ಆದರು. ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಂಗೆ ನನ್ನ ಕೇಳಕ್ಕೆ ಬಂದಿದ್ದು. ಸೊ ಅದಕ್ಕೆ ನಮ್ಮ ಅಮ್ಮ ಇಟ್ಕೊಂಡು ಇಲ್ಲ ದೊಡ್ಡವಳ್ದು ಮದುವೆ ಆಗೋವರು, ಸಣ್ಣವಳ್ದು ಮದುವೆ ಮಾಡಲ್ಲ ಅಂತಂದರು. ಅದಕ್ಕೆ ನಮ್ಮ ಅವ್ರಮ್ಮ ಇಟ್ಕೊಂಡು ಒಂದಾದ್ರೂ ತವ್ರ ಮನೆಗೆ ಸಿಗೋಕಮ್ಮ, ಅವಳಂತೂ ಆಗಲ್ಲ ಅಂತಾಳೆ, ಅದು ನೀನು ತವ್ರ ಮನೆನೇ ತಾನೆ, ಚಿಕ್ಕಪ್ಪನ ಮಗನೇ ತಾನೆ ಅಂತ ಅಂದರು. ಸರಿ ಅಂತ ಒಪ್ಕೊಂಡ್ರು ನಮ್ಮಮ್ಮ. ನಮ್ಮ ಅಪ್ಪಂಗಂತೂ ಅವ್ನಿಗೆ ಕೊಡೋಕೆ ಒಂಚೂರು ಇಷ್ಟ ಇರಲಿಲ್ಲ. ಏನೋ ಬಲವಂತಗೋಸ್ಕರ ಬಿಡು ಹೋಗಲಿ ಹುಡುಗಿ ಒಪ್ಪಿದ್ದಾರೆ ಅಂತ ಸುಮ್ಮನೆ ಆದರು ಅಷ್ಟೇ.
ಮಾತುಕತೆ ಎಲ್ಲ ಆದಮೇಲೂ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಮನೇಲೆಲ್ಲ ಹೇಳಿದರು, ಬೇಡ ಕಣಮ್ಮ, ಮತ್ತೆ ಇನ್ನೊಂದು ಸತಿ ಹೇಳ್ತಾಯಿದ್ದೀವಿ ಬೇಡ ಬೇಡ ಅಂತ ಹೇಳಿದರು. ನನಗೊಂಚೂರು ಅರ್ಥ ಆಗಲಿಲ್ಲ. ನನಗಂದರೆ ಅವಾಗ ಇಷ್ಟ ಇತ್ತು ನಮ್ಮ ಮಾಮ ಅಂದರೆ. ಸೊ ಹಂಗಾಗಿ ಇಲ್ಲ ಕಣಮ್ಮ, ಅವನೇ ಆಗ್ತೀನಿ ಹಂಗೆ ಹೀಗೆ ಅಂತ ಅಂದೆ. ಅವರು ಸರಿ ಬಿಡು ಏನಾರ ಮಾಡ್ಕೊ ಅಂತ ಸುಮ್ಮನೆ ಆದರು. ಮಾತುಕತೆ ಎಲ್ಲ ಆಗಿ ಒಂದು 2 ತಿಂಗಳಷ್ಟೊತ್ತಿಗೆ ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಟ್ರು. ವೆಡ್ಡಿಂಗ್ ಕಾರ್ಡೆಲ್ಲ ಪ್ರಿಂಟ್ ಆಯಿತು. ನಮ್ಮ ಫ್ರೆಂಡ್ಸ್ಗೆಲ್ಲ ವೆಡ್ಡಿಂಗ್ ಕಾರ್ಡು ಕೊಡ್ತೀನಿ ಅಂತ ಅದಕ್ಕೆ ಮನೆಗೆ ಸರಿ ಆಯಿತು ಹೋಗ್ಬಿಟ್ಟು ಬಾ ಅಂತಂದರು. ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ಅಂತ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ಆವಾಗ ಒಂದೇ ಸುಮ್ಮನೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದ. ನಾನು ಇರು ಫೋನ್ ಮಾಡ್ತೀನಿ ಆಮೇಲೆ ಅಂತ ಹೇಳಿದೆ. ಒಂದೇ ಸುಮ್ಮನೆ ಫೋನ್ ಮಾಡ್ತಿದ್ದೆ. ಯಾಕೆ ಹಿಂಗೆ ಫೋನ್ ಮಾಡ್ತಿದ್ಯಾ, ಇರು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ಆದರೂ ಒಂದೇ ಸುಮ್ಮನೆ ಫೋನ್ ಮಾಡ್ತಾನೇ ಇದ್ದ. ನಾನು ಅದಕ್ಕೆ ಯಾಕೆ ಹಿಂಗೆ ಫೋನ್ ಮಾಡ್ತಿದ್ದೆ, ಹೇಳಿದ್ರೆ ತಾನೇ ಆಮೇಲೆ ಮಾಡ್ತೀನಿ ಅಂತ ಅಂದಕ್ಕೆ, ಇಲ್ಲ ನೀನು ಎಲ್ಲಿಗೋ ಹೋಗಿದ್ಯಾ ಹೇಳು ಹಂಗೆ ಹಿಂಗೆ ಅಂತ. ವೆಡ್ಡಿಂಗ್ ಕಾರ್ಡು ಪ್ರಿಂಟ್ ಆದ ತಕ್ಷಣ ಈ ಥರ ಡೌಟ್ ಮೇಲೆ ಡೌಟು ಪಡೋಕ್ಕೆ ನಿಂತರು. ಸೊ ನಾನು ಹಾಗಾಗಿ ಬಿಡು ಹೋಗ್ಲಿ, ಮದುವೆ ಆದಮೇಲೆಲ್ಲ ಸರಿಯಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಮನೇಲೇನೂ ಹೇಳೋಕ್ಕೆ ಹೋಗಲಿಲ್ಲ. ಮದುವೆ ಏನೋ ಆಯಿತು. ಮದುವೆ ಆಗಿ ಹೊಸ್ದಾಗಿ ಎಲ್ಲರೂ ಬನ್ನಿ ನಮ್ಮ ಮನೆಗೆ ಒಂದು 2 ದಿನ ಇದ್ದೋಗ್ಬನ್ನಿರಿ ಅಂತ ಎಲ್ಲನೂ ಕರೆದ್ರು. ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಒಂದು 2 ತಿಂಗಳಾಯಿತು. ಒಂದು 2 ತಿಂಗಳು ಅಲ್ಲಿ ಇಲ್ಲಿ ಎಲ್ಲ ಇದ್ದು ಬಂದ್ವಿ. ನಾವು ಎಷ್ಟೇ ದಿನ ತವ್ರ ಮನೆ ಇದ್ರೂ ನಾವು ಗಂಡನ ಮನೆಗೆ ಹೋಗೋದು ತಪ್ಪಲ್ಲ, ಹೋಗಲೇಬೇಕು. ಹಂಗಾಗಿ ಹೋದ್ವಿ ಗಂಡನ ಮನೆಗೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಮದುವೆ ಆಗೋಕ್ಕಿಂತ ಮುಂಚೆ ನನಗೊಂಚೂರು ಏನೋ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ಏನಿದ್ರು ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಕಸ ಗುಡಿಸೋದಂತೆ, ಪಾತ್ರೆ ತೊಳೆಯೋದಂತೆ, ಇಷ್ಟೇ ನನ್ನ ಕೆಲಸ ಬರ್ತಿದ್ದು. ಒಂದು ವಾರ ಎಲ್ಲನೂ ಸ್ವಲ್ಪ ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ನಾನು. ನನಗೆ ಅಡುಗೆ ಮಾಡೋಕ್ಕೆ ಬರ್ತಿದ್ವಲ್ಲ, ಹಂಗೆ ಸ್ವಲ್ಪ ತರಕಾರಿ ಹಚ್ಕೊಡೋದು ಹಂಗೆ ಹಿಂಗೆ ಅಂತ ಮಾಡ್ತಿದ್ದೆ. ಆಮೇಲೆ ಏನಕ್ಕೋ ಹೊಲ್ದಲ್ಲಿ ಕ್ರಾಸ್ ಹಾಕಿದ್ರು, ಹತ್ತಿ ಕ್ರಾಸ್ ಅಂತ. ಅದಕ್ಕೆ ನಮ್ಮ ಅಜ್ಜಿ ಕ್ರಾಸ್ಗೆ ಅಂತ ಹೋದ್ರು. ಇಲ್ಲಿ ಮನೇಲಿ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಮತ್ತು ನಮ್ಮ ಅಕ್ಕನೇ ಒಂದು 2 ದಿನ ಮಾಡಿಕೊಟ್ರು ಅಡುಗೆ. ಅಕ್ಕ ಅಂದರೆ ನಮ್ಮ ದೊಡ್ಡ ಮಾಮನ ಹೆಂಡ್ತಿ, ವಾರ್ಗಿತ್ತಿ ಆಗಬೇಕು ಅವ್ರು ನನಗೆ. ಜೊತೆಯಲ್ಲೇ ಇದ್ವಿ ಅವಾಗ. ನನಗೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಒಂದು 2 ದಿನ ಅವರೇ ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ರು ಹೊಲ್ದಕ್ಕೆ. 3-4 ದಿನ ಅಡುಗೆ ಮಾಡಿದ್ರು ಅಷ್ಟೇ ಅವರು. ನೆಕ್ಸ್ಟ್ ದಿನಕ್ಕೆ ಅವರು ಅಡುಗೆ ಮಾಡಲಿಲ್ಲ. ಅವರು ಸ್ವಂತವಾಗಿ ಅಂಗಡಿ ಹಾಕಿದ್ದಾರೆ, ಚಿಲ್ಲರೆ ಅಂಗಡಿ. ಅಲ್ಲಿಗೆ ಹೋದ್ರು. ಅಂದರೆ ದೂರ ಏನಿಲ್ಲ, ಮನೆ ಹತ್ರನೇ ಇರೋದು, ಮನೆ ಪಕ್ಕದಲ್ಲೇ ಇರೋದು. ಹಂಗಾಗಿ ನಮ್ಮ ಅಜ್ಜಿ ನೀನೇ ಮಾಡಮ್ಮ ಅಂತಂದ್ಬಿಟ್ಟು ತೋರಿಸ್ಕೊಟ್ರು. ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಎಷ್ಟೆಷ್ಟು ಹಾಕಬೇಕು ಹಂಗೆ ಅಂತ. ಅದಕ್ಕೆ ನಾನು ಒಂದಿನ ಹೆಂಗೋ ಮಾಡಿ ಕೊಟ್ಟು ಕಳಿಸ್ದೆ. ನೆಕ್ಸ್ಟ್ ದಿನಕ್ಕೆ ಅನ್ನ ಸಾರು ಹೆಂಗೋ ಮಾಡಿದೆ. ಮತ್ತು ಮುದ್ದೆ ನನಗೆ ಮಾಡೋಕ್ಕೆ ಬರೋಲ್ಲ, ಎಂದು ಮಾಡಿಲ್ಲ. ಅದಕ್ಕೆ ಅವಕ್ಕಂಗೆ ಹೇಳ್ದೆ ಹೋಗಿ, ಅಕ್ಕ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಬಂದು ಮಾಡಿಕೊಡು ಅಂತ. ಅವಕ್ಕ ಮಾಡಿಕೊಟ್ರು. ಮುದ್ದೆ ಮಾಡೋಕ್ಕೆ ಬರಲ್ವಾ, ಅಷ್ಟೊಂದು ಮಾತಾಡ್ತೀಯಾ ಅಂತ ಹಂಗೆ ಹಿಂಗೆ ಅಂತ ಏನೋ ಅಂದು. ನಾನು ಬಿಡು ಹೋಗಲಿ ಅಂದರು ಒಂದೇ. ನನಗೊಂದು ಟೈಮ್ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಆದೆ. ಹಂಗೂ ಹಿಂಗೂ ನಾನು ಮುದ್ದೆ ಮಾಡೋದು ಕಲ್ತ್ಕೊಂಡೆ. ಪ್ರತಿಯೊಂದು ಅಡುಗೆ ಯಾವ ಥರ ಮಾಡಬೇಕು ಅಂತಲೇ ಎಲ್ಲನೂ ಕಲ್ತ್ಕೊಂಡೆ. ಇಷ್ಟು ದಿನ ಆಗೈತೆ ನೀನು ಮನೆಗೆ ಬಂದ್ರೂ ಇನ್ನೂ ನೀನು ಮುದ್ದೆ ಮಾಡೋದು ಬರಲ್ವಾ ಹಂಗೆ ಹಿಂಗೆ ಅಂತಂದರು, ಬೈಕೊತಿದ್ರು. ಬಿಡು ಬೈಕೊಳ್ಳಿ ಅಂದ್ಬಿಟ್ಟು ಅದಕ್ಕೂ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಆದೆ. ಅಡುಗೆ ಮಾಡೋಕ್ಕೆ ಬರಲ್ಲ, ಅಡುಗೆನ ಕೆಡಿಸ್ತೀನಿ, ಮುದ್ದೆ ಮಾಡೋಕ್ಕೆ ಬರಲ್ಲ, ಜಾಸ್ತಿ ಮುದ್ದೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೊಲ್ದಕ್ಕೆ ಕರ್ಕೊಂಡು ಹೋದ್ರು ಕ್ರಾಸ್ ಮಾಡೋಕ್ಕೆ ಅಂತ. ಹೋಗಿ ಹೆಂಗೆ ಕ್ರಾಸ್ ಮಾಡೋದು ಅಂತ ನೋಡೆಲ್ಲ ಕಲ್ತ್ಕೊಂಡೆ. ಮತ್ತು 1.5 ತಿಂಗಳು ಕ್ರಾಸನ್ನು ಮಾಡಿದೆ ನಾನು. ಎಂದೂ ಹೊಲ್ದಕ್ಕೆ ಕಾಲಿಕ್ತಾಳು, ಅದೂ ಆಗಲಿ ಅಂತ ಅದನ್ನು ಕ್ರಾಸ್ ಮಾಡೋದು ಕಲ್ತ್ಕೊಂಡೆ. ಫಸ್ಟಿಗೆ ಎಲ್ಲರೂ ಕಾಮನ್ನು, ಸಹಜ, ಕಲಿಯೋದು ಅಂತ ಹೆಣ್ಮಕ್ಳು ಹುಟ್ಟಾಗೇ ಎಲ್ಲನೂ ಕಲ್ತ್ಕೊಂಡು ಬಂದಿರಬೇಕು. ತವ್ರ ಮನೆಗೆ ಅನ್ನೋದೇನು ರೂಲ್ಸ್ ಇರುತ್ತಾ, ಇಲ್ಲ ತಾನೆ. ನಾನು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಕಲ್ತ್ಕೊಂಡು ಎಲ್ಲನೂ ಹೊಂದ್ಕೊಂಡು ಹೆಂಗೋ ಹೋದೆ ಮನೆಗೆ. ಸ್ವಲ್ಪ ಮಧ್ಯದಲ್ಲಿ ಎಲ್ಲನೂ ಸ್ವಲ್ಪ ಜಗಳ ಆಯಿತು. ನನಗೂ ನನ್ನ ತಾತಂಗೂ ಫುಲ್ ಜಗಳ ಆಗೋದು ಯಾವಾಗೂ. ಅವರೆಲ್ಲ ನೀಚ್ ಮಾತಾಡೋದು, ಗಲೀಜು ಮಾತಾಡೋದು. ನನಗೆ ಅದು ಗಲೀಜು ಮಾತಂದರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಮಾತಿಗೂ ನೀಚ್ ಮಾತಾಡೋಲ್ಲ, ಅದಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಜಗಳ ಆಗೋದು ನಮ್ಮ ಮನೆಗೆ ಯಾವಾಗ್ಲೂ. ಪಬ್ಲಿಕ್ಕಲ್ಲಿ ಔಟ್ಸೈಡ್ ನಾನು ಎಲ್ಲೂ ಯಾರ ಜೊತೆನೂ ಜಗಳಕ್ಕೆ ಹೋಗೋಲ್ಲ. ನಾನು ಜಗಳಕ್ಕೆ ಹೋದರೆ ಬರೀ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಕ್ಕ ನನ್ನ ತಮ್ಮ ಇಷ್ಟರಲ್ಲೇ ಇರೋದು ಜಗಳ. ಅಂದರೆ ಜಾಸ್ತಿ ಬಾಯಿ ಮಾಡ್ತೀನಿ, ಅದಂತೂ ನಿಜಾನೇ. ನಾನು ಬಾಯಿ ಮಾಡಲ್ಲ ಅಂತ ನಾನೇನು ಹೇಳ್ತಿಲ್ಲ, ನಾನು ಜಾಸ್ತಿ ಬಾಯಿ ಮಾಡ್ತೀನಿ. ಆದರೆ ನಾನು ಮಾತು ಕೇಳಲ್ಲ. ಯಾಕಂದ್ರೆ ನಾನು ತಪ್ಪಿದ್ರೆ ನನ್ನ ಬೈಲಿ, ಒಂದೇ 2 ಏಟು ಬೈಲಿ, ನಾನು ಬೇಡ ಅಂತಂದಲ್ಲ. ನಾನೇನು ತಪ್ಪು ಮಾಡಲಿಲ್ಲ ಅಂದ್ರೂ ಸುಮ್ಮನೆ ಏನಕ್ಕೆ ಅನ್ನಿಸ್ಕೊಳ್ಬೇಕು ನಾನು ಅವ್ರ ಹತ್ರ ನೀಚ್ ಮಾತೆಲ್ಲ. ಸೊ ಹಂಗಾಗಿ ಇದಕ್ಕೆ ಜಗಳ ಜಾಸ್ತಿ ಆಗೋದು ನಮ್ಮ ಮನೇಲಿ ಯಾವಾಗ್ಲೂ. ಅವ್ರ ಥರ ನನಗೆ ಮಾತು ಕೊಡೋಕ್ಕೆ ಬರಲ್ಲ. ನಿಜವಾಗ್ಲೂ ನಾನು ಒಂದು ಚಿಕ್ಕ ಫ್ಯಾಮಿಲಿಯಲ್ಲೇ ಬಂದವಳು ಅಂತಲೇ ಅಂದ್ಕೊಳ್ಳಿ. ನಾನು ಚಿಕ್ಕ ಹುಡುಗಿ ಇದ್ದಾಗ ಮದುವೆ ಆಗಿತ್ತು ಮುಂಚೆ ಅಲ್ಲೇ ಎದೆದ್ರಿಗೆ ಮಾತಾಡೋದು ಹಿಂಗೆಲ್ಲ ಮಾಡ್ತಿದ್ದೆ. ನಂಗೆ ಗೊತ್ತಾಗ್ತಿರಲಿಲ್ಲ ಆವಾಗ ಚಿಕ್ಕ ಹುಡುಗಿ. ಇವಾಗ ಗೊತ್ತಾಗುತ್ತೆ ಯಾಕೆ ಹಂಗೆ ಮಾತಾಡಿದ್ದು ಏನು ಕಥೆನ ಅಂತ. ಅದಕ್ಕೆ ಆವಾಗ ಚಿಕ್ಕ ವಯಸ್ಸಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡಿದ್ರಲ್ಲ ನಾನು ಮಾತಾಡೋದೆಲ್ಲ, ಅವಳು ಬಾಯಿ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಅಂದ್ಕೊತಾರೆ. ಇವಾಗೂ ಹಂಗೆ ಅಂತಾರೆ. ಅಂದ್ಕೊಳ್ಳಿ, ಅದು ಅವ್ರ ಬಾಯಿ, ಅವ್ರು ಹೆಂಗಾದ್ರು ಬೇಕು ಅಂದ್ಕೊಳ್ಳಿ. ನಾನು ನಮ್ಮ ಅಪ್ಪ ಅಮ್ಮ ಮನೇಲಿ ಮಾತಾಡ್ತಿದ್ದೆ, ತವ್ರ ಮನೇಲಿ ನಾನು ಇಲ್ಲ ಅಂತ ಅಂತಿಲ್ಲ. ಅಂದರೆ ಅವಾಗ ಸ್ವಲ್ಪ ಬುದ್ಧಿ ಇರಲಿಲ್ಲ, ಚಿಕ್ಕ ಹುಡುಗಿ ನಾನು ಮಾತಾಡ್ತಿದ್ದೆ. ಹಂಗಂತ ಇಲ್ಲೂ ಹಂಗೆ ಮಾತಾಡ್ತೀನಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಅದು ಅವ್ರ ಭ್ರಮೆ. ಯಾಕಂದರೆ ಇಲ್ಲಿ ಅವ್ರಿಗೆ ಏನೇನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಪರವಾಗಿಲ್ಲ. ನಮಗೂ ನನ್ನ ತಾತಂಗೂ ಅಂಡರ್ಸ್ಟ್ಯಾಂಡ್ ಇರಲಿಲ್ಲ. ಹಿಂಗೆ ಯಾವಾಗೂ ಜಗಳ ಆಗೋದು ಕಾಮನ್, ಅದು ಯಾವಾಗ್ಲೂ. ಅವ್ರಂಗೆ ನನಗೆ ಮಾತು ಕೊಡೋಕ್ಕೆ ಬರ್ತಿರಲಿಲ್ಲ.
ಏನು ಜಾಸ್ತಿ ಬಾಯ್ ಮಾಡ್ತೀಯ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೊಡಿಯೋಕ್ಕೇ ಬಂದುಬಿಡೋರು. ನಮ್ಮ ಮನೇಲಿ ನಮ್ಮ ಮಾಮ ಇರ್ತಿರ್ಲಿಲ್ಲ, ಅವರು ಹೊಲ್ದಕ್ಕೆ ಹೋಗೋರು. ಹೊಲ್ದಾಗಿಂದ ಬಂದಾಗ ಏನು ಸಿಕ್ಕದು ಹಂಗೇ ಹೇಳೋರು ನನ್ನ ಬಗ್ಗೆ. ಅದಕ್ಕೆ ಅವರು ನನ್ನ ಬಗ್ಗೆ ನೀನು ಹೆಂಡ್ತಿ ಕೆಟ್ಟೋಳಪ್ಪ, ಹಂಗೆಲ್ಲ ಬೈತಾಳೆ ನಮ್ಮನ್ನ, ಹಂಗೆ ಎಂತಿಂತ ಮಾತೆಲ್ಲ ಅಂತಾಳೆ ಅಂತಂದ್ಬಿಟ್ಟು ಈ ಥರ ಎಲ್ಲ ಹೇಳ್ಕೊಟ್ಬಿಡೋರು. ಅವ್ರ ಕಣ್ಣಿಗೆ ನಾನು ಬಾಯ್ ಮಾಡ್ತೀನಿ, ನಾನು ಒಳ್ಳೆಯವಳಲ್ಲ, ನಾನು ಕೆಟ್ಟವಳು ಅನ್ನಂಗೆ ಅಭಿಪ್ರಾಯ ಬಂದುಬಿಟ್ಟಿದೆ ಅವಾಗ ಅವರಿಗೆ. ಸೊ ಹಂಗಾಗಿ ನಾನು ಎಷ್ಟೇ ಅವ್ರಿಗೆ ಅರ್ಥ ಮಾಡ್ಸೋಕೆ ಹೋದ್ರೂ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ ಮುಂದೆನೇ ಏನಾದರೂ ಜಗಳ ಆಡಿದ್ರು ಅವರು ನನ್ನ ಸಪೋರ್ಟಿಗೆ ಎಂದೂ ಬರಲ್ಲ. ನನ್ನ ಸಪೋರ್ಟ್ ಬಂದು ಎಂದು ನಿಂತ್ಕೊಂಡು ಅವ್ರು ಮಾತಾಡಿದ್ದು ನಾನು ಎಂದೂ ನೋಡೇ ಇಲ್ಲ. ಯಾವುದೇ ಒಂದು ಹೆಣ್ಮಕ್ಳಿಗಾಗಲಿ ಗಂಡನ ಮನೆಯಲ್ಲಿ ಗಂಡನೇ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಇನ್ನು ಅವ್ರ ಅಪ್ಪ ಅಮ್ಮ ಆಗಲಿ, ಅವರ ಅಕ್ಕ ಆಗಲಿ, ತಂಗಿ ಆಗಲಿ ಯಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಹೇಳಿ ನೀವೇನೆ? ಯಾರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ಇಲ್ಲ. ಅವ್ರ ಗಂಡನೇ ಅವಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಲ್ಲ, ಇನ್ನು ನಾವೆಲ್ಲ ಏನಕ್ಕೆ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕೀಳಾಗಿ ಮಾತಾಡೋದು, ಕೀಳಾಗಿ ನೋಡೋದು, ಆ ಥರ ನೋಡ್ತಾರೆ ಹೆಣ್ಮಕ್ಳನ್ನ. ನಾನು ಒಳಗಡೆ ಇದ್ದಾಗ ಅವರು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಪ್ರತಿಯೊಂದನ್ನು ಹೇಳ್ಕೊಟ್ಬಿಡೋರು. ಇಷ್ಟೊಂದು ಬಾಯ್ ಮಾಡ್ತಾರಪ್ಪ ನಿನ್ನ ಹೆಂಡ್ತಿ, ನೀವು ಇಲ್ಲಿ ನಮ್ಮ ಜೊತೆ ಇರಬೇಡ್ರಿ, ಬೇರೆ ಇರಿ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಏನೇನೋ ಹೇಳ್ಕೊಡೋರು. ನಮ್ಮ ಮನೆಯವ್ರಿಗೆ ಏನಂತಂದರೆ ಅವರು ಅಪ್ಪ ಅಮ್ಮನ ಬಿಟ್ಟು ಎಂದೂ ಬೇರೆ ಮಾಡಿಕೊಂಡು ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡಿದವ್ರೆ ಅಲ್ಲ. ಯಾಕಂದರೆ ಅವ್ರ ಕೈ ಕೆಳಗಿದ್ದು ಮಾಡೋರು. ಅವ್ರ ಮರೆಯಲ್ಲಿ ಬದುಕೋನು ಇವ್ನು ಎಂದಿದ್ರು ಅವನು ಹೊರಗಡೆ ಹೋಗಿ ದುಡಿಯೋಕೆ ಅವ್ನ ಕೈಲಿ ಆಗಲ್ಲ. ಸೊ ಹಂಗಾಗಿ ಬೆಂಗಳೂರಿಗೆ ಇರ್ತೀನಿ ಅಂತಲೇ ಮದುವೆ ಆಗಿದ್ದು. ನೋಡಿದ್ರೆ ಬೆಂಗಳೂರು ಮಕ್ಕನಂತೆ ಕಾಲು ಇಕ್ಕಲ್ಲ, ಮಕ್ಕನೂ ಇಕ್ಕಲ್ಲ. ಹಿಂಗೆ ಒಂದಿನ ಇನ್ನೊಂದು ದೊಡ್ಡ ಜಗಳನೇ ಆಯಿತು ನಮ್ಮ ಮನೇಲಿ. ಏನು ಸಿಕ್ಕದು ಹಂಗೆ ಮಾತನ್ನೋರು, ನನಗೆ ಕೇಳೋಕ್ಕಾಗ್ತಿರ್ಲಿಲ್ಲ. ನಾನು ಜಗಳ ಮಾಡ್ತಿದ್ದೆ, ಎಷ್ಟೋ ಅಂತ ಜಗಳ ಮಾಡ್ತಿದ್ದೆ. ಅವ್ರಿಗೆ ಮಾತಿಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ಮತ್ತು ನಮ್ಮ ಮನೇಲಿ ನಮ್ಮ ಮಾಮ ಏನು ಮಾಡಿದ್ರು, ಒಯ್ಯಕ್ಕೆ ಬಂದರು. ಮತ್ತು ನಮ್ಮ ಅಜ್ಜಿ ಹಠ ಬಂದರು, ಒಯ್ಬೇಡ ಹಂಗೆ ಹಿಂಗೆ ಅಂತ ಹೆಣ್ಮಕ್ಳೆಲ್ಲ ಅಂತ ಅಂದ್ಬಿಟ್ಟು. ನಮ್ಮ ತಾತ ಹೊಡಿಯೋ ಹೇಳ್ತೀನಿ ಹಾಕು ಅಂತ ಅಂದ್ಬಿಟ್ಟು ಆದರೂ ಒಯ್ದರು. ಮತ್ತು ನನಗೆ ಆ ನೋವಿಗೆ ತಡ್ಕೊಳಕ್ಕಾಗಲಿಲ್ಲ. ಯಾಕೆ ಇವ್ರು ಇಷ್ಟೊಂದು ನನಗೆ ಹಿಂಸೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಂಗೆ ಅವಾಗ ಆ ಏಜಿಗೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನಾನೇನು ಮಾಡ್ತಿದ್ದೆ, ನಮ್ಮ ಮನೆಗೆ ಹೋದೆ, ನಮ್ಮ ತವ್ರ ಮನೆಗೆ ಹೋದೆ. ಮತ್ತು ನನಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ. ನನಗೆ ಯಾಕೆ ಈ ಥರ ಎಲ್ಲ ಹಿಂಸೆ ಕೊಟ್ಟರೆ ಯಾವ ಹೆಣ್ಮಕ್ಳು ತಾನೇ ಸುಮ್ಮನೆ ಇರ್ತಾರೆ? ಕಂಪ್ಲೇಂಟ್ ಕೊಟ್ಟೆ ನಾನೇ ಹೋದೆ. ನಮ್ಮ ಅಪ್ಪ ಅಮ್ಮನಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನಾನೇ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದೆ. ಅವರೇನೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ್ರು ಪೊಲೀಸ್ ಸ್ಟೇಷನ್ಗೆ. ನಾನು ನಮ್ಮ ಅಪ್ಪ ಅಮ್ಮನ್ನ ಕರೆಸ್ಕೊಂಡೆ. ಅಮ್ಮ ಹಿಂಗೆ ಪೊಲೀಸ್ ಸ್ಟೇಷನ್ ಇದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬನ್ನಿ ಅಂತ. ಅವರು ಸ್ವಲ್ಪ ಗಾಬರಿ ಕರ್ಕೊಂಡು ಬಂದರು. ಯಾಕಮ್ಮ, ಯಾಕೆ ಏನಾಯಿತು ಅಂತ. ನಾನು ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಕಂಪ್ಲೇಂಟ್ ಕೊಟ್ಟೆ. ನಾನು ಅವ್ರನ್ನ ಕರೆಸಿ ಎಲ್ಲ ಪಂಚಾಯತ್ ಎಲ್ಲ ಮಾಡಿ ಹೋಗಿದ್ದು ನಾನು ನಮ್ಮ ಅಮ್ಮನ ಮನೆಗೆ. ಎಷ್ಟು ಒಂದು ಮಾಡೋಕ್ಕೆ ನೋಡಿದ್ರು ಅಲ್ಲೇ ಪೊಲೀಸ್ ಸ್ಟೇಷನಲ್ಲೇ ನಾನು ಹೋಗಲ್ಲ ಅವ್ರ ಮನೆಗೆ, ನಂಗೆ ಅವ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಏನಿಲ್ಲ, ಬರೀ ಯಾವಾಗ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ತಾನೆ, ಹೆಂಡ್ತಿ ಮಾತು ಒಂದು ಚೂರೂ ಕೇಳಲ್ಲ, ಹಂಗೆ ಹಿಂಗೆ ಅಂತ ನಾನು ಜಗಳ ಮಾಡಿದೆ. ಅವರು ಯಾರನ್ನೋ ಕರ್ಕೊಂಡು ಬಂದಿದ್ದರು. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಿಲ್ಲ. ಇಲ್ಲ ಇದೊಂದು ಸತಿ ಹೋಗಮ್ಮ, ಕಾಂಪ್ರಮೈಸ್ ಮಾಡ್ಕೊಂಡು ಇದೊಂದು ಸತಿ ಹೋಗು, ನಾವು ಏನೇನು ಬಂದರೂ ನಾವು ಮುಂದಕ್ಕೆ ನೋಡ್ಕೊತೀವಿ, ಹಂಗೆ ಹಿಂಗೆ ಅಂತ ಎಷ್ಟು ಫೋರ್ಸ್ ಮಾಡಿದ್ರು. ನಂಗೆ ಅಲ್ಲಿ ಹೋಗಕ್ಕೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಅಷ್ಟು ಅಲ್ಲಿ ನನಗೆ ನೆಮ್ಮದಿ ಇಲ್ಲ. ಆ ಮನೇಲಿ ನೆಮ್ಮದಿ ಇಲ್ಲ ಅಂತಂದರೆ ಇರೋಕ್ಕಾಗುತ್ತಾ ಹೇಳಿ ನೀವೇನು? ಇರೋಕ್ಕಾಗಲ್ಲ. ಯಾವ ಹೆಣ್ಮಕ್ಳಿಗಾಗಲಿ ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ, ನಿನ್ನ ಬಟ್ಟೆ ಕೊಡಿಸು, ನನಗೆ ಒಡವೆ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂತ ಯಾರು ಕೇಳಲ್ಲ. ನೆಮ್ಮದಿ ಬೇಕು ಹೆಣ್ಮಕ್ಳಿಗೆ. ನೆಮ್ಮದಿ ಇಲ್ಲ ಅಂದರೆ ಆ ಮನೆಗೆ ಇರೋಕ್ಕಾಗಲ್ಲ. ನಮ್ಮ ಮಾಮಂಗೆ ನನ್ನ ಕಂಡ್ರೇ ಇಷ್ಟ ಇಲ್ಲ. ನಾನು ಅಲ್ಲಿ ಹೋಗಿ ಏನು ಮಾಡಲಿ ಹೇಳಿ? ಅವ್ರಿಗೇನಿದ್ರು ಹೆಂಡ್ತಿ ಅಲ್ಲ ಅವ್ರಿಗೆ ಬೇಕಾಗಿದ್ದು, ಅವ್ರ ಮನೆಗೆ ಕೆಲ್ಸಕ್ಕೆ ಒಬ್ರು ಬೇಕಿತ್ತು ಆಳು. ಹಂಗಾಗಿ ನಾನು ಸಿಕ್ಕಿದ್ದೀನಿ ಇವಾಗ. ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನ್ಲಿ ಗಂಡ ಹೆಂಡ್ತಿ ಎಷ್ಟು ಚೆನ್ನಾಗಿರ್ತಾರೋ, ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಎಷ್ಟು ಚೆನ್ನಾಗಿರ್ತಾರೋ. ನಮ್ಮ ಮನೇಲಿ ಹಂಗಲ್ಲ. ನಾನೇ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಎಷ್ಟು ಬುದ್ಧಿ ಹೇಳ್ತಾಯಿದ್ದೀನಿ, ಹಂಗಲ್ಲ ಹಿಂಗೆ, ಈ ಜನ್ರೇಷನ್ ಯಾವ ಥರ ಇದೆ ನೋಡು, ಅರ್ಥ ಮಾಡ್ಕೊ, ನಾವು ಹೆಂಗಿರಬೇಕು ಅಂತ ನಾನು ಎಷ್ಟು ಬುದ್ಧಿ ಹೇಳ್ತಾಯಿದ್ದೀನಿ. ಎಷ್ಟು ಹೇಳಿದ್ರು ಅಷ್ಟೇ ನಾಯಿ ಬಲ ಡೊಂಕು. ಎಷ್ಟು ಅಂತ ಹೇಳೋರು ಎಷ್ಟು ಅಂತ ಹೇಳ್ತಾರೆ? ಒಂದು ಸತಿ ಹೇಳ್ತಾರೆ, 2 ಸತಿ ಹೇಳ್ತಾರೆ, 3ನೇ ಸತಿ ಕೈ ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ಈಗಿನ ಕಾಲದಲ್ಲಿ ಗಂಡು ಮಕ್ಳು ಹೆಂಗಿರ್ತಾರೆ ಅಂದರೆ ತಂದೆ ತಾಯಿನ ಬೇಕಾದ್ರೂ ಬಿಡ್ತಾರೆ, ಹೆಂಡ್ತಿ ಮಕ್ಕಳನ್ನ ಬಿಡಲ್ಲ. ನನ್ನ ಲೈಫಲ್ಲಿ ಹೆಂಗಾಗಿದೆ ಅಂತಂದರೆ, ಹೆಂಡ್ತಿ ಮಕ್ಕಳನ್ನ ಬೇಕಾದ್ರೂ ಬಿಡ್ತಾರೆ, ತಂದೆ ತಾಯಿನ ಮಾತ್ರ ಬಿಡಲ್ಲ. ನಾನು ತಂದೆ ತಾಯಿನ ಬಿಟ್ಬಿಟ್ಟು ನನ್ನ ಮಾತು ಕೇಳು ಅಂತ ನಾನು ಹೇಳೋ ಹುಡುಗಿನೂ ಅಲ್ಲ ನಾನು. ತಂದೆ ತಾಯಿ ಮಾತನ್ನು ಕೇಳಬೇಕು, ಯಾವ್ದು ಕೇಳಬೇಕು ಯಾವುದಿಲ್ಲ ಅವ್ರಿಗೆ ಗೊತ್ತಾಗಲ್ವ? ಯಾಕೆ ಅವ್ರಿಗೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ದಂಗೆ ಮದುವೆ ಮಾಡ್ತಾರೆ ಹೇಳಿ ನೀವೇ? ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳೋಷ್ಟು ಪ್ರಜ್ಞೆ ಅಲ್ವಾ ಅವ್ರಿಗೆ? ಎಲ್ಲನೂ ಹೆಂಡ್ತಿನೇ ಹೇಳ್ಕೊಡೋಕ್ಕಾಗಲ್ಲ. ಕೆಲವೊಂದು ಅವರು ಅರ್ಥ ಮಾಡ್ಕೋಬೇಕು.
ತಾಳಿ ಕಟ್ಟಿರೋ ಹೆಂಡ್ತಿಗಿಂತ ಮುಖ್ಯ ಬೇರೆ ಹೆಂಡ್ತಿಗಳ್ನ ಚೆನ್ನಾಗಿ ಮಾತಾಡ್ಸೋದು ಜಾಸ್ತಿ. ನಾವೇನಾದರೂ ಕೆಲಸ ಹೇಳಿದ್ರೆ ಮಾಡೋದು ಕಷ್ಟ. ಅವ್ರ ಅಮ್ಮ ಆದರೆ ಏನು ಹೇಳಿಲ್ಲ ಅಂದರೂ ಅಮ್ಮ ಹತ್ತದ್ಲಾ ಇತ್ತದ್ಲಾ ನೀರು ಅಲ್ಲಿಕ್ಲಾ ಇಲ್ಲಿಕ್ಲಾ ಅಂತ ಜಾಸ್ತಿ ಕೇಳ್ತಾರೆ. ನಮ್ಮ ಅತ್ತೆ ಮಾಮ ಏನಂತ ಹೇಳ್ತಾರೆ, ನಮ್ಮ ಮಕ್ಕಳನ್ನ ನಾವು ಆ ಥರ ಸಾಕಿದ್ವಿ ಈ ಥರ ಸಾಕಿದ್ವಿ ಅಂತ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮ ಏನಾದರೂ ಅಮೆಝಾನಿಂದ, ಫ್ಲಿಪ್ಕಾರ್ಟಿಂದ, ಮೀಶೋದಿಂದ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತೊಗೊಬಂದಿದ್ದಾರಾ? ಫಸ್ಟಿಗೆ ಬಿಡಪ್ಪ ಹೋಗಲಿ ಇವೆಲ್ಲ ಕಾಮನು ಅಂತ ಅಂದ್ಕೊಂಡು, ಇವಾಗಂತೂ ಸಣ್ಣ ಪುಟ್ಟಕ್ಕಂತೂ ಜಗಳ ನಮ್ಮ ಮನೇಲಿ. ಒಂದು ಹೇಳ್ತೀನಿ ನಿಮಗೆ, ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ತಾಯಿಯಂದಿರು ಬರ್ತಾರಲ್ಲ, ಅಂದರೆ ಅತ್ತೆಯವ್ರು ಬಂದರೆ ಇನ್ನೊಂದು ಜಾಸ್ತಿ ಜಗಳ ಆಗುತ್ತೆ. ಗಂಡ ಹೆಂಡತಿನೇ ಕುತ್ಕೊಂಡು ಸಾಲ್ವ್ ಮಾಡಿದ್ರೆ ಯಾವುದೂ ಇರಲ್ಲ. ಈ ಗಂಡ ಹೆಂಡತಿ ಮಧ್ಯೆ ಅವ್ರು ಬಂದು ಇನ್ನೂ ಪ್ರಾಬ್ಲಮ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸರಿ ಸಾಲ್ವ್ ಅಂತೂ ಆಗಲ್ಲ. ಏನು ಗೊತ್ತಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಅನ್ನೋದು ಗಾದೆ, ಅದಂತೂ ನಿಜಾನೇ. ಚಿಕ್ಕ ಹುಡುಗರಿಂದನೂ ಅವರು ಯಾವ ಥರ ಬೆಳೆಸ್ಕೊಂಡು ಬಂದಿರ್ತಾರೋ ಅವ್ರ ಮಕ್ಕಳನ್ನ ದೊಡ್ಡವರಾದಾಗೂ ಅವರು ಹಂಗೆ ಇರ್ತಾರೆ. ಚಿಕ್ಕ ಹುಡುಗರಲ್ಲಿ ಬಗ್ಗಿಸ್ಬಿಟ್ಟು ಕೆಲಸ ಮಾಡಿದರೆ ಅದು ಮಾಡಿ ಇದು ಮಾಡಿ ಅಂತ ಬಗ್ಗಿಸ್ಬಿಟ್ಟು ಕೆಲಸ ಮಾಡಿದರೆ ಇವಾಗ ದೊಡ್ಡವರಾದಾಗ ಅವರಿಗೆ ಈಸಿ ಆಗೋದು. ಚಿಕ್ಕ ಮಕ್ಕಳಿದ್ದಾಗ ಆ ಕೆಲಸ ಮಾಡೋಕ್ಕೆ ಈ ಕೆಲಸ ಮಾಡೋಕ್ಕೆ ಯಾವಾಗ ಅವ್ರು ಬಿಟ್ಟಿಲ್ವೋ ಬಿಡು ಹೋಗಿ ಚಿಕ್ಕ ಮಕ್ಕಳು ಹಂಗೆ ಇರಲಿ ಹಿಂಗೆ ಬೆಳ್ಕೊಂಡು ಹೋಗಲಿ ಮುಂದಕ್ಕೆ ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂದ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಇವಾಗ ನಮಗೆ ಕಷ್ಟ, ಹೆಂಡ್ತಿರಿಗೆ ಕಷ್ಟ. ಯಾಕೆಂದರೆ ನಾವೇನು ಕೆಲಸ ಮಾಡಿದ್ರು ನಾವೇನೇ ಹೇಳೋಕ್ಕೆ ಹೋದ್ರೂ ಅವ್ರು ಕೆಲಸ ಮಾಡಲ್ಲ. ನಾವೇನಾದರೂ ಸಣ್ಣ ಪುಟ್ಟ ಕೆಲಸ ಹೇಳೋಕ್ಕೆ ಹೋಗಿದ್ರೆ ಅವ್ರಿಗೆ ಸಿಟ್ಟು ಬರೋದು, ಕೋಪ ಬರೋದು, ಕೆಟ್ಟ ಮಾತಲ್ಲೆಲ್ಲ ಬೈಯೋದು, ಈ ಥರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ನಾನು ಹೇಳ್ತಿರೋದು, ಯಾವ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಚಿಕ್ಕ ವಯಸ್ಸಲ್ಲಿಂದ ಬಗ್ಗಿಸ್ಕೊಂಡು ಬಂದು ಕೆಲಸ ಮಾಡಿಸ್ಕೊಂಡು ಬಂದ್ರೆ ಅದು ದೊಡ್ಡವರಾದಮೇಲೆ ಅವರಿಗೆ ಚೆನ್ನಾಗಿ ಸುಖ ಇರುತ್ತೆ. ಇಲ್ಲ ಅಂತಂದರೆ ಬರೀ ಹಿಂಗೆ ನಮ್ಮ ಮನೇಲಿ ಪ್ರಾಬ್ಲಮ್ಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಏನಪ್ಪ ಇವಾಗ ಅಂತಂದರೆ ಹೆಂಡ್ತಿಗೆ ಟೈಮ್ ಕೊಡೋಲ್ಲ, ಹೆಂಡ್ತಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರೋಲ್ಲ. ಅಪ್ಪ ಅಮ್ಮಂಗಾದರೆ ಟೈಮ್ ಕೊಡ್ತಾರೆ, ಅವ್ರ ಹತ್ರ ಆದರೆ ಕುತ್ಕೊಂಡಾದರೂ ಸ್ವಲ್ಪ ಹೊತ್ತಾದ್ರೂ ಮಾತಾಡ್ತಾರೆ. ಹೆಂಡ್ತಿ ಹತ್ರ ಕುತ್ಕೊಂಡು ಮಾತಾಡೋಲ್ಲ. ಪಕ್ಕದ ಮನೆಯವ್ರಿಗಾದ್ರೂ ಬೇಕಾದ್ರೆ ಕುತ್ಕೊಂಡು ಬೇಕಾದ್ರೆ ಅವ್ರ ಜೊತೆ ಆದ್ರೂ ಬೇಕಾದ್ರೆ ಮಾತಾಡ್ಕೊಂಡ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಅವ್ರ ಅತ್ತಿಗೆ, ಅವ್ರ ಅಣ್ಣ, ಅವ್ರ ಮಕ್ಕಳು, ಅವ್ರ ಜೊತೆ ಮತ್ತು ಫ್ರೆಂಡ್ ಜೊತೆ ಆದರೂ ಕುತ್ಕೊಂಡು ಹೊಡಿತಾರೆ. ನಮ್ಮ ಜೊತೆ ಕುತ್ಕೊಂಡಂತೂ ಮಾತಾಡಲ್ಲ. ಯಾಕೆಂದರೆ ನಾವೇನೇನು ಮಿಷಿನ್ನ, ಅವ್ರ ಕೆಲಸ ಮಾತ್ರ ಮಾಡೋಕ್ಕೆ ಅಂತಲೇ ಮೀಸಿತಾಗಿದ್ವ ನಾವೇನಾದರೂ. ನಮಗೂ ಭಾವನೆಗಳಿರುತ್ತೆ, ನಮ್ಮ ಗಂಡನ ಜೊತೆ ಮಾತಾಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನೋದು. ಅಂಥ ಸಂಪತ್ತು ಏನಕ್ಕೆ ಮದುವೆ ಆಗಬೇಕು? ನಮ್ಮ ಲೈಫ್ ಏನಕ್ಕೆ ಅವ್ರು ಹಾಳು ಮಾಡಬೇಕು ಹೇಳಿ? ಅವ್ರ ಪಾಡಿಗೆ ಅವ್ರ ಅಪ್ಪ ಅಮ್ಮ ನೋಡ್ಕೊಂಡು ಇರ್ಬೋದಲ್ಲ. ಮದುವೆ ಆಗಿಬಿಟ್ಟು ನಮ್ಮ ಜೀವನನ ಏನಕ್ಕೆ ನರ್ಕ ಥರ ತೋರಿಸ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಈಗಿನ ಜನ್ರೇಷನ್ ಹುಡುಗರಿಗಾದ್ರೆ ಸ್ವಲ್ಪ ಬುದ್ಧಿ ಹೇಳಿದ ತಕ್ಷಣ ಅರ್ಥ ಮಾಡ್ಕೊತಾರೆ, ಹಂಗಲ್ಲ ಹಿಂಗೆ ಅಂತಂದರೆ. ಈ ನನ್ನ ಗಂಡನಿಗಂತೂ ಹೇಳೋಕ್ಕಾಗಲ್ಲ. ಎಷ್ಟೇ ಹೇಳೋಕ್ಕೆ ಟ್ರೈ ಮಾಡಿದ್ರು ಅಷ್ಟೇ, ಹೇಳಿದ್ರು ಅಷ್ಟೇ ಅವ್ರು ನನ್ನ ಮಾತು ಕೇಳೋದು ಇಲ್ಲ. ಅದು ಯಾಕೆ ಏನು ಕತೆನೋ ಓಬ್ರಾಯಿನ ಕಾಲದ ಥರನೇ ಆಡ್ತಾರೆ. ಇನ್ನು ಅದು ಯಾವಾಗ ಬುದ್ಧಿ ಬರುತ್ತೋ ನನಗಂತೂ ಗೊತ್ತಾಗಲ್ಲ. ಹೇಳ್ತಾನೆ ಇದ್ದರೆ ಇನ್ನು ಹೇಳ್ತಾನೆ ಇರ್ತೀವಿ. ಸಂಸಾರ ಬಗ್ಗೆ ಅಂತೂ ಮುಗಿಯೋದೇನೇ ಇಲ್ಲ. ನಾನೊಂದು ಹೇಳ್ತೀನಿ ನಿಮಗೆ, ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಮದುವೆ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ನನ್ನಂಥ ಕಷ್ಟ ಯಾವ ಶತ್ರುಗೂ ಬರಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನಾನು ಪಟ್ಟಿರೋ ಕಷ್ಟ ಆ ದೇವ್ರಿಗೆ ಮಾತ್ರ ಗೊತ್ತಾಗೋದು. ನಾನು ನಿಜವಾಗ್ಲೂ ಕ್ಲಿಯರಾಗಿ ಈ ವಿಡಿಯೋದಾಗ ನಾನು ಹೇಳಿಲ್ಲ. ಯಾಕಂದರೆ ಒಂದು ಫ್ಯಾಮಿಲಿ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕು ಅಂತಂದರೆ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಯಾರು ಏನು ಅಂದ್ಕೊತಾರಪ್ಪ ನನ್ನ ಬಗ್ಗೆ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಹಂಗಾಗಿ ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಈ ಪುಟ್ಟದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಂತೆಂಥ ಯೂಟ್ಯೂಬರ್ಸ್ ದೊಡ್ಡ ಸೆಲೆಬ್ರಿಟೀಸ್ಗೆಲ್ಲ ಸಹಾಯ ಮಾಡ್ತೀನಿ. ಯಾವುದೇ ಹೆಣ್ಮಕ್ಳಾಗಲಿ ಎಷ್ಟೇ ಕಷ್ಟ ಇರಲಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನ್ನ ಕಷ್ಟ ಹಂಗಿದೆ ಹಿಂಗಿದೆ ಅಂದ್ಬಿಟ್ಟು ಯಾರನ್ನು ಹೇಳ್ಕೊಳ್ಳಲ್ಲ. ಒಬ್ಬ ಮನುಷ್ಯರಿಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇಲ್ಲ ಅಂತಂದರೆ ಅದೊಂಥರ ಜೀವನನೇ ಇಲ್ಲ ಅಂತಾನೆ ಅರ್ಥ. ನೆಮ್ಮದಿ ಅನ್ನೋದು ದುಡ್ಡಿಗೆ ಏನಾದರೂ ಸಿಗಂಗಿದ್ದೆ ಎಲ್ಲ ಹೆಣ್ಮಕ್ಳು ಹೋಗಿ ತೊಗೊಂಡ್ಬಿಡೋರು ನನಗೆ ಬೇಕು ನೆಮ್ಮದಿ ಅಂತ. ಅದೇ ದುಡ್ಡಿಗೆ ಸಿಗೋ ಅಂಥದ್ದಲ್ಲ ನೆಮ್ಮದಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲಕ್ಕೆ ಇಷ್ಟಪಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.